ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ್ ಪಾಟೀಲ್. ಒಂದು ಕೆಲಸ ಮಾಡೋದಿಲ್ಲ, ಎಲ್ಲ ರೈತರು ನಾಳೆ ಜನರಲ್ ಮೀಟಿಂಗ್ ಹೋಗಿ ಇದನ್ನ ಕತ್ತಿ ಸಹೋದರರಿಗೆ ದಾನವಾಗಿ ಕೊಟ್ಟರು. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಬಚಾವ್ ಆಂದೋಲನವನ್ನು ಇಂದು ಮಾಜಿ ಸಚಿವ ಎಬಿ ಪಾಟೀಲ್ ಹಾಗೂ ಶಶಿಕಾಂತ್ ನಾಯ್ಕ್ ನೇತೃತ್ವದಲ್ಲಿ ರೈತರ ಸಭೆ ನಡೆಸಿ ಪತ್ರಿಕಾ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ದಿವಂಗತ ಅಪ್ಪನಗೌಡ ಪಾಟೀಲ್ರ ಶ್ರಮ ಫಲವಾಗಿ ದೇಶದಲ್ಲಿಯೇ ನಂಬರ್ 1 ಸಕ್ಕರೆ ಕಾರ್ಖಾನೆ ಈಗ ಖಾಸಗೀಕರಣ ಮಾಡುವ ಉದ್ದೇಶದಿಂದ ಈಗ ಆಡಳಿತ ಮಂಡಳಿ ಕ್ರಮ ತೆರೆಮರೆಯಲ್ಲಿ ಕಸರತ್ತು ನಡೆಸುತ್ತಿದ್ದು, ಇದನ್ನು ಸಾಮಾನ್ಯ ಸಭೆಯಲ್ಲಿ ಅಂಗೀಕಾರ ಮಾಡುವ ಉದ್ದೇಶ ಹೊಂದಿದ್ದಾರೆ. ಹಿರಣ್ಯಕೇಶಿ ಶುಗರ್ ಸಕ್ಕರೆ ಕಾರ್ಖಾನೆಯನ್ನ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಸರ್ವಸಾಧಾರಣ ಸಭೆಯನ್ನು ಕರೆದು ಅದರಲ್ಲಿ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಲೀಸ್ ಕೊಡಬೇಕು ಅನ್ನೋ ಒಂದು ವಿಷಯವನ್ನು ಕೂಡ ಇಟ್ಟಿದ್ದಾರೆ. ಅದರ ಸಲುವಾಗಿ ಇವತ್ತು ನಾವು ಪತ್ರಿಕಾ ಪರಿಷತ್ತನ್ನು ಕರೆದು ಜನರಿಗೆ, ರೈತರಿಗೆ ಒಂದು ಸ್ವಲ್ಪ ಮಾಹಿತಿ ಹೇಳಬೇಕಾಗ, ಇದು ಹಳೆ ಕಾರ್ಖಾನೆ. ದಿವಂಗತ MP ಪಾಟೀಲ್ ಬಾಂಬೆ ಗವರ್ಮೆಂಟ್ ಇದ್ದಾಗ ಸಹಕಾರ ಮಂತ್ರಿಗಳು, ಅವರು ಅಗ್ರಿಕಲ್ಚರ್ ಮತ್ತು ಕೋಆಪರೇಟಿವ್ ಮಿನಿಸ್ಟರ್ ಇದ್ದಾಗ ಈ ಕಾರ್ಖಾನೆಗೆ ಅಪ್ಪನಗೌಡರ ನೇತೃತ್ವದಲ್ಲಿ ಇದು ಸಹಕಾರಿ ಸಕ್ಕರೆ ಕಾರ್ಖಾನೆ ಲೈಸೆನ್ಸ್ ಕೊಟ್ಟರು. ಮೊದಲನೇ ಚೇರ್ಮನ್ SI ಪಾಟೀಲ್, ನಂತರ ಅಪ್ಪನಗೌಡರು, ಬಸಗೌಡರು, ವಿಶ್ವನಾಥ್ ಕರ್ತಿಯವರು ಕೂಡ ಇವತ್ತು ಕಾರ್ಖಾನೆ ಅಧ್ಯಕ್ಷರಾಗಿ ಇವತ್ತು ಇಡೀ ದೇಶದಲ್ಲಿ, ಏಷ್ಯಾದಲ್ಲಿ ನಂಬರ್ 1 ಕಾರ್ಖಾನೆ ಇಟ್ಟುಕೊಂಡು ಹೆಸರುವಾಸಿ ಆದಂಥ ಕಾರ್ಖಾನೆ 1995. ಅದರ ನಂತರ ಆಡಳಿತ ಮಂಡಳಿ ಬೇರೆ ಬಂದಿತ್ತು. ಇವತ್ತು ಬಂದ ಬಳಿಕ ಆಶ್ವಾಸನೆಗಳನ್ನು ಏನು ಕೊಟ್ಟಿದ್ರು, ಮಗಳು ಏನ್ ಹೇಳಿದ್ರು, ಮಂಡಳಿ ಹೇಳಿದವರು ಭಯಂಕರ ಸಾಲ ಮಾಡಿದಾರ, ಅಂದಾಜುಂದೆ ಆಗೈತಿ, ಅದಕ್ಕೆ ನಮ್ಗೆ ವೋಟ್ ಹಾಕಿದ. ಸಾಲ ಎಷ್ಟಾಗಿತ್ತು ಅವರ ಕೊಟ್ಟದ್ದು. ನೀನು ಶಶಿಕಾಂತ್ ನಾಯ್ಕರ್ ಕಾರ್ಖಾನೆಯಿಂದ ಒಂದು ಮಾಹಿತಿ ತಗೊಂಡ್ಬಿಡ್ತಾರೆ. ಸಕ್ರಿ ಪ್ಲೆಜ್, ಯಾವುದೇ ಕಾರ್ಖಾನೆಗಳು ಶುಗರ್ ಕ್ಲಿನಿಕ್ ಕೊಡ್ಬೇಕಾದ್ರೆ ಸಕ್ರಿ ಅದನ್ನ DCC ಬ್ಯಾಂಕ್ನಲ್ಲಿ ಪ್ಲೆಜ್ ಇಟ್ಟು ಅದಕ್ಕೆ ತೆಗೆದು ಕೊಡ್ತಾರೆ, ನಂತರ ಮುಚ್ಕೋತ ಹೋಗ್ತಾರೆ. ಯಾವುದೇ ಕಾರ್ಖಾನೆ, ಖಾಸಗಿ ಇರಲಿ ಸಹಕಾರಿ ಇರಲಿ, ಒಂದು ಪದ್ಧತಿ ಮೊದಲಿಂದ ಬಂದ ಪದ್ಧತಿ ಇವು ನಡೆದಿಲ್ಲ. 59 ಕೋಟಿ ಉಳಿತು ಚಿಲ್ಲರೆ ಆದರೂ ಇದನ್ನು ಕೊಡ್ಕೊಂಡು ಒಟ್ಟ 69 ಸಾಲ, ಒಟ್ಟ 95 ಕೋಟಿ, 69 ಕೋಟಿ, 70 ಕೋಟಿ, 70 ಕೋಟಿ ಕೊಟ್ಟದ ಲೋನ್ ಐತೆ. 95 ಪ್ಲಸ್ ಲೋನ್, ವಿತ್ ಪ್ಲೇಸ್ ಲೋನ್ ಅದ್ರಾಗಿರೋದು 59-60 ಕೋಟಿ. ಇದು ಇದು ಎಲ್ಲಾರು ಮಾಡ್ತಿರ್ತ. ಅದನ್ನ ಈಗ ಅವ್ರು ಏನ್ ಹೇಳ್ತಾರ, ಇವತ್ತು ಅವರೇ ಕೊಟ್ಟಿದ್ದಾರೆ. ಎಲ್ಲ ಹಿಡ್ಕೊಂಡು 95 ಹೊಸ ಬೋಡಿ ಬಂತು. ಕೊಟ್ಟದ ಪ್ರಕಾರ ಬಹಳ ಏನಿಲ್ಲ, 812 ಕೋಟಿ ರೂಪಾಯಿ ಸಾಲ ಅವರೇ ಕೊಟ್ಟಿದ್ರಿ, ನಾವು ಅದಲ್ಲ. ಈ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೊಟ್ಟರು ಒಟ್ಟು ಸಾಲ 812 ಕೋಟಿ. ಇದು 2024 ಪ್ಲೇಸ್ ಏನಿತ್ತು ಎಲ್ಲ ಪ್ಲೆಜ್ನು ಹಿಡ್ಕೊಂಡು ಎಲ್ಲ ಶುಗರ್ ಪ್ಲೇಸ್ ಬಿಟ್ಟಿರ್ಬೇಕು. ಅದ್ರಾಗ 812ರಾಗ 215 ಕೋಟಿ ಸಕ್ಕರೆ ಅಡುವಿನ ಗೊತ್ತೈತೆ. ಅಲ್ಲಿಂದ ನೀರು ತಂದು ಈಗ ಅಲ್ಲಿ ಪರಿಸ್ಥಿತಿ ಒಳಗೆ ಇದು ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಸಹಕಾರಿ ತತ್ವದ ಮೇಲೆ ಹಿಂದೆ ಹಿರಿಯರು ಹಾಕಿದ್ದಾರೆ. ಇದು ಲೀಸ್ ಹಾಕ್ಬಿಡ್ತಾರೆ. ಲೀಸ್ ಕೊಡಬಾರ್ದು ತಗೊಂಡು ರೈತರು ನೀವು ವಿರೋಧ ಮಾಡ್ಬೇಕಂತ ಒಂದು ವಿನಂತಿ ಮಾಡ್ಕೊಂಡು ಸಲುವಾಗಿ ಪ್ರಶ್ನೆ ಮ್ಯಾನೇಜ್ಮೆಂಟ್ ನಾವು ಹೇಳಲಿಕ್ಕೆ ಕೇಳುದಿಲ್ಲ, ರೈತರಿಗೆ ಹೇಳಾಕೈತಿ. ಇಲ್ಲಪ್ಪ ನನ್ನ ಕೊನೆ ಇನ್ನೂ ಅದನ್ನೇ ಹೇಳ್ತಿದ್ದೆ ನಾನು ಎಲ್ಲಾರ ಮುಂದೆ. ಏನ ಒಂದು ಕೆಲಸ ಮಾಡೋದಿಲ್ಲ, ಎಲ್ಲಾರು ಕೂಡ ಎಲ್ಲ ರೈತರು ನಾಳೆ ಜನರಲ್ ಮೀಟಿಂಗ್ ಹೋಗಿ ಇದನ್ನ ಕತ್ತಿ ಸಹೋದರರಿಗೆ ದಾನವಾಗಿ ಕೊಟ್ಟ ಒಳ್ಳೇದ. ಯಾಕಪ್ಪ ಕೊಟ್ಟು ಕರೆಕ್ಟ್ ಇದೆಯಲ್ಲ,
ರೈತರಿಗೆ ಅದ ಬೇಕಾಗಿದ್ದಾರೆ ಅದ ಮಾಡಿಬಿಡ್ರಿ. ರೈತರಿಗೆ ಬೇಕಾಗಿದ್ರು, ರೈತರಿಗೆ ಇಂಟ್ರೆಸ್ಟ್ ಇರ್ಬೇಕಲ್ಲ. ಕೊಟ್ಬಿಡ್ರು ಮಾಲಕತ್ವ ಅವ್ರಿಗೆ ಕೊಟ್ಬಿಡು ಚಲೋ. ಯಾಕಂದ್ರೆ ನಿಮ್ ಶೇರ್ ಅಂತ ತಿರುಗಿ ಬರುದಿಲ್ಲ, ನಿಮ್ ಶೇರ್ ವ್ಯಾಲ್ಯೂ ಇಲ್ಲ. ಕೊಣ್ಣೂರು ಸರ ನಿಮ್ ಶುಗರ್ ಫ್ಯಾಕ್ಟ್ರಿ ಶೇರ್ ಏನ್ರಿ ಆಡಳಿತ ಬಂದಿದವ್ರು ಹಿಂದಿನವ್ರು ಇದ್ದಾಗ ಕೊಣ್ಣೂರಿ ಹಿಂದ ನಿಮ್ ಶುಗರ್ ಫ್ಯಾಕ್ಟ್ರಿ ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ಐತಂದ್ರೆ ನಿಮ್ ಕೈಯಾಗ ಕೊಡ್ತಾರೆ. ಕೇಳಿದ್ರಿ ಅಷ್ಟೇ ಡಿಪಾಸಿಟ್ ಇರ್ತದೆ. ಅಲ್ಲ ಆ ಶೇರ್ ಇತ್ತಂದ್ರ ನಿಮ್ದು ಒಂದು ಶೇರ್ ಕಿಮ್ಮತ್ತು 1,000 ರೂಪಾಯಿ ಇತ್ತು. 90 1,000ಕ್ಕೆ 35,000 ರೂಪಾಯಿ ಇತ್ತು. 35-40 ವ್ಯಾಲ್ಯೂ. ನಮ್ಮಲ್ಲಿ ಒಂದು ಶೇರ್ 30,000 ರೂಪಾಯಿ. ಆ ರೀತಿ ಇವತ್ತು ಯಾರು ತಗೊಳಕತ್ತಿರಲಿಲ್ಲ. ನಮ್ಮ ಶೇರ್ ತಗೊಳ್ಳೋದ ತಗೋತಾರೇನ್ರಿ? ಸಿದ್ಧಾಂತ ರೊಕ್ಕ ಕೊಡ್ರಿ ನಮ್ಗೆ ಸಾಕಂತ. ಕೇಸ್ ವ್ಯಾಲ್ಯೂನೇ ಇಲ್ಲ. ಅದನ್ನ ಯಾಕ ಕಾರಣೀಭೂತ ಭಾಷಣ ಮಾಡಕ್ ಬಾಳ ಚಂದ ಐತಿ, ಭಾಷಣ ಮಾಡ್ತಾರ, ಹೇಳ್ಕೊತ ಹೋಗ್ತಾರ. ಪ್ರಾಕ್ಟಿಕಲ್ ಇದು ಹುಕ್ಕೇರಿ ಸರ್ಕಲ್ದಾಗ ಈಗ ಒಂದು 7-8 ವರ್ಷದಿಂದ ಸ್ಪಿರಿಟ್ ಆಗಿ ಗಾಡಿ ಆಕ್ಸಿಡೆಂಟ್ ಆಗಿದೆ. ಆಗಿತ್ತಲ್ರಿ? ಆಗಿತ್ತು. ಎಲ್ಲಿ ಹೋದ್ರು ಒಂದು ಸರ್ ನಿಮ್ಮ ಅಲ್ಲೇ ಕಾಲೇಜ್ ಸರ್ವಿಸ್ ಮಾಡ್ತಿದ್ರು ಆಗಿತ್ತಲ್ಲ? ಎಲ್ಲಿ ಹೋತು? ಎಲ್ಲಿ ಹೊಂಟಿ ಸ್ಪಿರಿಟ್ ಏನೋ ಇಲ್ಲ, ಅಲ್ಲೇ ವಿಶ್ವರಾಜ್ ಶುಗರ್ ಫ್ಯಾಕ್ಟ್ರಿಗೆ ಹೊಂಟಿತ್ತು. ಆಕ್ಸಿಡೆಂಟ್ ಆಯ್ತು, ಮುಚ್ಚಾಯ್ತು. ಅದಾಗಲಿ ಚುನಾವಣೆ 5 ಟ್ರಕ್ ಸಕ್ಕರೆ ಲಿಪಾಣಿ ಪೊಲೀಸರು ಹಿಡಿದಿದ್ರು. ಎಲ್ಲ ದಿನ ಹೋಗ್ತೈತಿ, ಯಾರು ಹಿಡಿದು ಪ್ರಶ್ನೆ ಬಂದಿಲ್ಲ. ಇವು ರಾತ್ರಿ ಓಪನ್ ಸೆಕ್ರೆಟ್ ಯಾಕಾದ FIR ಆಗಿತ್ತಂದ್ರೆ ಇದನ್ನ ಎದುರಿಸ್ಬೇಕಾ? ಕರೆಕ್ಟ್. ಯಾವ ಧೈರ್ಯ ಇಲ್ಲ, ಎಂಪಾಯಿ ಹಿಡ್ಕೊಂಡು ಯಾರಿಗೂ ಧೈರ್ಯ ಇಲ್ಲ. ಈಗ ನೀವು ಹೋರಾಟ ಮಾಡೋ ಹೋರಾಟ ಮಾಡೋದಿಲ್ಲ, ತಪ್ಪು ತಪ್ಪಿಕೊಬಾರ್ದು. ನಾವು ಹೋರಾಟ ಇರುವುದಿಲ್ಲ. ನಾವು ರೈತರು ತಿಳುವಳಿಕೆ ಹೇಳಾಕತ್ತೀವಿ. ಹೋರಾಟ ರೈತರು ಮಾಡ್ಬೇಕು. ರೈತರು ಹೋರಾಟ ಕೇಳಿದ್ರೆ ನಾವು ಬೆಂಬಲ ಬರ್ತೀವಿ. ನೀವು ಮಾಡ್ಬೇಕು. ಈಗ ನಾ FIR ಒಬ್ಬ ಏನ್ ಮಾಡೋದಲ್ಲ, ಅದು ಒಂದೇ ಐತೆ. ಇಲ್ಲಿ ರಾಜು ಗಡ್ಡೆ ಅಂತ ಐತಿ, ಅಶಿ ವಿಜಯ ಐತಿ. ಕಾಮನ್ ರೆವಲ್ಯೂಷನ್ ಇದು ಎಲ್ಲಾ ರೈತರಿಗೆ, ನಿಮ್ಗೆಲ್ಲಾ ರೈತರಿಗೆ ಇವತ್ತು ಕಾಮಧೇನು ಕಲ್ಪಿಸಿದಂತ ಒಂದು ಕಾರ್ಖಾನೆ ನಿಮ್ ಬಾಯಾಗ ಮಣ್ಣು ಹಾಕಾದಾರ. ಅವರು ನೀವು ತಿಳ್ಕೊತ ಕೂತಿದ್ದೀರಿ. ತಿಳುವಳಿಕೆ ಹಾಕಿದ್ರು. ನಾವು ಹೋರಾಟ ಇಲ್ಲ, ನೀವು ವಿರೋಧ ವ್ಯಕ್ತಪಡಿಸಂಗಿಲ್ಲ. ವಿರೋಧನೇ ಐತ್ರಿ. ಮತ್ತೆ ವಿರೋಧ ರೈತರಿಗೆ ಮನವಿ ಮಾಡಿದ್ರಿ, ಫ್ಯಾಕ್ಟ್ರಿಗೆ ನೀವು ಕೊಡೋದು ಬರ್ತಿದ್ದಾರೆ ಅಂತ ನೀವ್ ಯಾಕೆ? ಅಲ್ರಿ, ವಿರೋಧ ಎಲ್ಲಾ ಕಡೆ ಮಾಡ್ಕೋತ ಬಂದಿವಿ. ಮಾಡಿದ್ರು ಜನ ಬೆಂಬಲ ಬೇಕಲ್ಲ. ವಿರೋಧ ವಿರೋಧ ಐತ್ರಿ. ಕೇಳಿ, ವಿರೋಧ ಐತಿ ತಗೊಂಡು ಹೇಳಕ್ ಬಂದೀವಿ. ಜನರು ಬೆಂಬಲ ಬೇಕಲ್ಲ. ರೈತ ಶೇರ್ ಹೋಲ್ಡರ್ಸ್ ಅಗ್ರಿಕಲ್ಚರ್ ಲ್ಯಾಂಡ್ ಮೇಲೂ ಸಾಲ ತೆಗಿತಾರೆ, ಬಿಲ್ಕಸ್ತ್ರ ಮೇಲೆ ಸಾಲ ತೆಗಿತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೇಲೆ ಸಾಲ ತೆಗಿತಾರೆ. ಈಗ ಎಲ್ಲಾದ್ರ ಮೇಲೆ ಸಾಲ ಅದಾವ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲಾರು ಉತ್ತಾರ ಮೇಲೆ ಇದಕ್ಕೆ ಸಾಲ ಇದಾವಿಲ್ಲ. ಈಗ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅದಕ್ಕೆ ಹಿಂದಿರ್ತಾರಲ್ಲ. ಈಗ ಹಾಗಾದ್ರೆ ದುಡ್ಡು ಏನೇ ಹೊಸ ಯೂನಿಟ್ ಮಾಡಿದ್ದಾರೆ. ಮೊದಲು ಕೆಪಾಸಿಟಿ 8,000 ಕೃಷಿಗೆ ಮಾಡ್ತಿದ್ರು, ಈಗೂ 8,000. 5,000 ಕೆಪಾಸಿಟಿ ಇದ್ರು. ಹಿಂದಿನ ಸರ್ಕಾರ ಆಡಳಿತ ಮಂತ್ರಿಗಳು 8,000 ತನಕ 10,000 ತನಕ ಕೃಷಿಗೆ ಮಾಡಿದ್ದಾರೆ. ಈಗ ಅವರು 8,000 ಮಾಡ್ತಾರೆ. ಅಂಡ್ ಆಗ ಹೈಯೆಸ್ಟ್ ರೇಟ್ ಇಡೀ ದೇಶದಲ್ಲಿ ಹೈಯೆಸ್ಟ್ ರೇಟ್ ಏನಂದ್ರೆ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೊಟ್ಟಿದೆ. ಒನ್ಸ್ ಅಪಾನ್ ಎ ಟೈಮ್ ಬಂಗಾರ ರೇಟ್ ಏನಿತ್ತು ಅದಕ್ಕಿಂತ 12 ರೂಪಾಯಿ ಹೇಳ್ತೀವಿ. ಶುಗರ್ ಕೇನ್ ರೇಟ್ 1968 ಅದ 68. ಈಗ ಯಾಕೆ ಈ ಪರಿಸ್ಥಿತಿ? ಏನ್ ಡೆವಲಪ್ಮೆಂಟ್ ಮಾಡಿ? ಮೊದಲು ಇದ್ದಂತ ಕ್ವಾಲಿ ಪ್ರತಿಯೊಬ್ಬರಿಗೂ ಬಹಳ ಸೀನಿಯರ್ ನೋಡಿರ್ಬೇಕು. ಕ್ವಾಲಿ ನೋಡಕ್ ಹೋಗ್ತಿದ್ರು. ಅಂತ ಸುಂದರವಾದ ಕ್ವಾಲಿ ವರ್ಕರ್ಸ್ ಒಳಗೆ ಕಟ್ಟಿದಂತೆ ಅಲ್ಲಿ ಮನೆ ಇದೆ. ಪ್ರೆಸ್ಟಿಜಿಯಸ್ ಪ್ರೆಸ್ಟಿಜಿಯಸ್. ಅಲ್ಲಿ ಯಾರು ಇರ್ತಾರ ಲೇಬರ್ಸ್ ಡಿಸೆಂಟ್ ಎಕ್ದಮ್ ಬಗೀಚ ಬಗೀಚು ಎಲ್ಲಾನು ಇತ್ತು. ಈಗ ಅಲ್ಲಿ ತನಗಳು ಕೊಟ್ಟೆ ಏನೂ ಇಲ್ಲ. ಒಂದ್ರ ಹೊಸ ಬಿಲ್ಡಿಂಗ್ ಆಗಿದೆ, ಒಂದ್ರ ಹೊಸ ಮಷೀನ್ ಕುಣಿಸಿದಾರೆ. ಏನ್ ಮಷೀನ್ಗಳು ಬರ್ತಾವ ಹಿರಣ್ಯಕೇಶಿ ಸಹಕಾರ ಸಕ್ಕರೆ ಕಾರ್ಖಾನೆಗೆ, ಅಲ್ಲಿ ಡಂಪ್ ಮಾಡ್ಕೊತಾರ. ರಾತ್ರಿ ಹೊತ್ತೆ ವಿಶ್ರಾಷ್ಟ ಲೇಬರ್ಸ್ ಅಲ್ಲಿಗೆ ಹಾಜರಿ ಹಚ್ತಾರ, ಇಲ್ಲಿ ಕೆಲಸಕ್ಕೆ ಬರ್ತಾರೆ. ಈಗ ನಮ್ಮ ಇವರು 30 ಏನು ಮಾತು ನೋಡ್ರಿ ಬರ್ತಿದ್ರಿ, ಅವರೇ ಹೇಳ್ತಾರೆ ಈಗ ಯೂನಿಯನ್ ಲೀಡರ್. ಇದು ಅರ್ಥ ಏನು? ಸಕ್ರಿ ರಾತ್ರಿ ಬರ್ತೈತಿ ಟ್ರಕ್
ಮೊಲಾಸಿಸು ಹಂಗೆ, ಸ್ಪಿರಿಟು ಹಂಗೆ, ಹೆಂಗ್ ಫಾಯ್ದೆ ಆಗ್ತದೆ? ಇಷ್ಟೆಲ್ಲ ಆಗಿ ಮತ್ ಪ್ರತಿ ವರ್ಷ 8,000 ಟನ್ ಕೃಷಿ ಮಾಡಿ ಕಬ್ಬಿಲ್ಲ ಅಂತ ಹೇಳ್ತಾರೆ. ಎಲ್ಲಿದ್ ಬಂತು ಕಬ್ಬು? ಹೊರಗಿಂದ ತಂದಿರಲಿ, ಹೊರಗಿಂದ ತಂದಿರ ಅಂತ ಹೇಳ್ತಾರ ನಾವು. ರಿಕವರಿ 10-90, ಉಳಿದೆಲ್ಲ 11 ಆಗಿನ ಕಾಲಕ್ಕೆ 12 ತನಕ ರಿಕವರಿ. ಈಗ ರಿಕವರಿ ಕಡಿಮೆ ಆಗೈತಿ. ಯಾಕಂತ ಏನು ಕಾರಣ ಬೇಕಲ್ಲ? ಭಾಷಣ ಬಿಗದ ಈಗ ಏನೈತಿ?